ಹಲೋ ಅಣ್ಣ ಅಂದರೆ ನಮಸ್ತೆ. ಇದು ನೋಡಿ ಸೈಂದ್ರ ಲವಣ. ಇದು ಕಾಸ್ಟಿಕ್ ಸೋಡಾ ಗೆಳೆಯರೆ. ಕಾಸ್ಟಿಕ್ ಸೋಡಾ ಬೋರೋ ಗ್ಲಾಸ್ ಅರ್ಧ ಲೀಟ್ರದ್ದು ಇದೆ ದೋಸ್ತ ಗೆಳೆಯರೆ. ಮತ್ತು ನೀರು, ಈ ಮೂರು ಅವ ನೋಡಿ. चलो है ಅಣ್ಣಂದಿರೇ ನೋಡಿ, ಇದು ಕಾಸ್ಟಿಕ್ ಸೋಡಾ ಇದೆ. ಸ್ವಲ್ಪ ಇಲ್ಲಿ ಚಾಕ್ಲೇಟ್ फिराते फिर ये गिरेंगे इसमें फिरा इसका जरा ಗೆಳೆಯರೆ. ಇದು ಕಾಸ್ಟಿಕ್ ಸೋಡಾ, ಇದು ಸೈಂದ್ರ ಲವಣ ಇದೆ ನೋಡಿ. ಬೋರೋ ಗ್ಲಾಸ್ನಾಗಿ 100 ಗ್ರಾಮ್ ನೀರು ತಗೊಂಡಿನಿ. ಇದರ ಸಹಾಯತೆಯಿಂದ ನಾನು ಸ್ವಲ್ಪವಾಗಿ ಹಾಕುತ್ತಾ ತೀರಿಸುತ್ತಾ ಇದ್ದೀನಿ ನೋಡಿ. ಇಷ್ಟಿಷ್ಟು ಚುಟುಕಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟಾದರೂ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ಚಲೋ ಇರ್ತದೆ ಅನ್ನೋ ಉದ್ದೇಶಕ್ಕಾಗಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ನಿಮಗೆ ಹಿಂದೆ ಹೇಳಿದ್ದೆ, ಒಂದು ವೀಡಿಯೋನು ಮಾಡಿ ಹಾಕ್ತೀನಿ ಅಂತಂದು ಮಾಡೀನಿ ಗೆಳೆಯರೆ. ನೋಡಿ ಗೆಳೆಯರೆ, ಹಾಯ್ ಗೆಳೆಯರೆ. ನನ್ನ ಸಹೋದರರೇ ನೋಡ್ರಿ, ಈ ಥರ ಹಾಕೀನಿ. ಆಲ್ರೆಡಿ ಆಗೈತೆ ಇದು ಕಾಸ್ಟಿಕ್ ಸೋಡಾ. ಇದರಲ್ಲಿ ಎಷ್ಟು ಸುಡಿತಾ ಇದೆ ಅಂತಂದರೆ ಬೋರೋ ಗ್ಲಾಸೇ ಹೀಟ್ ಆಗಿಬಿಟ್ಟದು. ಇದು ನೋಡಿ ಗೆಳೆಯರೆ, ಹೀಟ್ ಆಗಿದೆ, ಮುಟ್ಟಕ್ಕೆ ಕೊಡ್ತಾ ಇಲ್ಲ. ಈಗ ನಾನು ಸ್ವಲ್ಪವಾಗಿ ಸೈಂದ್ರ ಲವಣವನ್ನು ಹಾಕ್ತೀನಿ ನೋಡಿರಿ ಗೆಳೆಯ. ಇಷ್ಟ ಆಗಿ ಆ್ಯಕ್ಷನ್ ಶುರು ಆಗುತ್ತೆ ಗೆಳೆಯರೆ. ದಯಮಾಡಿ ಇದು ಮನೆಯ ಒಳಗೆ ಮಾಡಿಬೇಡ್ರಿ, ಮನೆಯ ಹೊರಗೆ ಅಂಗಳ ನೋಡಿ. ನಂದು ಅಂಗಳ ನೋಡಿ ಈ ಥರ ಇದೆ. ಹೊರಗನೆ ನಾನು ಮಾಡ್ತಾಯಿದ್ದೀನಿ. ಇದು ದಾರಿ ಗೆಳೆಯರೆ, ಹೋಗುವುದು ಬರೆಯೋದು ನೋಡಿ. ಅಷ್ಟು ಸುಡ್ತಾ ಇದೆ ನೋಡಿ ಗೆಳೆಯರೆ. ದಯಮಾಡಿ ನೀವು ಮನೆಯಾಗ ಮಾಡಬೇಡಿ. ಸೈಂದ್ರ ಲವಣದ ಎಣ್ಣೆ ಆಯಿಲ್ ಮಾಡುವ ವಿಧಾನ ನೋಡಿ ಗೆಳೆಯರೆ. ಅನೇಕ ಬುಕ್ಸುಗಳಲ್ಲಿ ಕೂಡ ಇದೆ ಇದು. ಈ ಎಣ್ಣೆಯನ್ನು ಬಹಳ ಮಂದಿ ಮಾಡ್ತಾ ಇದ್ದಾರೆ, ಬಹಳ ಮಂದಿ ತೋರಿಸ್ತಾ ಇದ್ದಾರೆ ಗೆಳೆಯರೆ. ಈ ಎಣ್ಣೆ ಮಾಡಿದಾಗ ನೀವು ಏನು ಮಾಡ್ತೀರಾ, ನಾನಂತಂದ್ರು ಮೆಡಿಷನ್ನಾಗ ತಗೊಂಡೋಗ್ತೀನಿ. ನೀವೇನು ವಾದದಾಗ ತಗೊಂಡೋಗ್ತೀರಾ, ಮೆಡಿಷನ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು ವಿಷಯ ಗೆಳೆಯರೆ. ಇದು ಘಾಟ್ ಬರ್ತದೆ ಗೆಳೆಯರೆ, ಹೊಗೆ ಬರೋದಿಲ್ಲ. ಇದು ಒಂಥರದ ಘಾಟು. ಆ ಘಾಟು ಎಂಥ ಘಾಟ್ ಅಂತಂದರೆ ಅದು ಹೇಳಕ್ಕೆ ಬರಲಾರ್ದಷ್ಟು ಘಾಟ್ ಬರ್ತದೆ ಗೆಳೆಯರೆ. ನಾನು ಬಾಯಿ ಕೂಡ ಮುಚ್ಕೊಂಡು ನೋಡಿ ಗೆಳೆಯರೆ. ನೋಡಿರಿ ಗೆಳೆಯರೆ, ಈ ಥರ
ಮುಚ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನೀವು ಕೂಡ ದಯಮಾಡಿ ಇದೇ ಥರ ಮಾಡಬೇಕನ್ನುವುದೇ ನನ್ನ ಉದ್ದೇಶ ಗೆಳೆಯರೇ. ವಾಲೇಕುಮ್ ಸಲಾಮ್. ಹೇಯ್ ನೋಡಿ ಗೆಳೆಯರೇ, ನೋಡಿದು ಯಾವ ಥರ ಬರ್ತಾ ಇದೆ. ಆ್ಯಕ್ಷನ್ ಆಗ್ತದ ಗೆಳೆಯರೇ. ನೀವು ಬಲು ಜಾಗೃತವಾಗಿ ಬಲು ಎಚ್ಚರಿಕೆಯಿಂದ ನೀವು ಮಾಡಬೇಕು. ನೀವು ಮಾಡುವಾಗ ಯಾರ ಸಣ್ಣ ಮಕ್ಕಳಾಗಲಿ ಯಾರೇ ಆಗಲಿ ನಿಮ್ಮ ಹತ್ತಿರ ಇಟ್ಕೊಳ್ಳಬಾರದು. ನೀವು ಒಬ್ಬರೇ ಸ್ವಂತವಾಗಿ ಇರಬೇಕು, ದೂರ ಇದ್ದು ಮಾಡಬೇಕು ಗೆಳೆಯರೇ. ಯಾಕಂತಂದರೆ ಇದು ಅಷ್ಟೇ ಅಪಾಯಕಾರಿ. ನೋಡಿ ಗೆಳೆಯರೇ, ಯಾವ ಥರ ಕುದೀತಾ ಇದೆ ನೋಡಿ, ಯಾವ ಥರ ಬರ್ತಾ ಇದೆ ಮೇಲೆ. ಸ್ವಲ್ಪ ಆಗಿ ಮಾಡಬೇಕು ಗೆಳೆಯರೇ. ನಾನು ಇದು ಮಾಡಿ ತೋರಿಸ್ತಾ ಇದ್ದೀನಿ ಗೆಳೆಯರೇ. ಮತ್ತು ನೀವು ಎಚ್ಚರಿಕೆಯಿಂದ ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯದು ಗೆಳೆಯರೇ. ನೀವು ಕೂಡ ಇದು ಇಲ್ಲಪ್ಪ ಅಂತಂದರೆ ನಿಮಗೆ ಮನ್ಯಾಗ ಮಾಡಿ ನಮಗೆ ಇದ್ರ ಹೊಗೆ ತೆಗಿತಪ್ಪ ಅಂತಂದರೆ ಅದು ನಿಮಗೆ ಒಳ್ಳೆಯದಲ್ಲ ಗೆಳೆಯರೇ. ಆ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಗೆಳೆಯರೇ. ನೋಡಿ, ನಾನು ಈ ಥರ ಮಾಡೀನಿ. ನಾನು ಈ ಎಣ್ಣೆ ಆಯುರ್ವೇದಿಕ್ ಮೆಡಿಸಿನ್ನಾಗಿ ನಾನು ಉಪಯೋಗ ಮಾಡ್ತೀನಿ ಗೆಳೆಯರೇ. ಇದು ವಾದಕ್ಕೂ ಬರ್ತದ. ಯಾರಾದರೂ ವಾದ ಮಾಡ್ತಾರಂತಂದರೆ ಅಂಥವರಿಗೂ ಚೆನ್ನಾಗಿ ಬರ್ತದೆ ಗೆಳೆಯರೇ. ನಾನೇನು ಹೆಚ್ಚಿಗೆ ಹೇಳುವುದಂತಿಲ್ಲ, ನಿಮಗೆಲ್ಲ ಗೊತ್ತಾಗಿರಬಹುದು, ಗೊತ್ತಾಗುತ್ತೆ ಕೂಡ. ಇದು ಸೈಂದ್ರ ಲವಣದ ಎಣ್ಣೆ. 24 ಗಂಟೆ ಇದೇ ಥರ ತಗೊಂಡೋಗಿ ಬಿಡಬೇಕು ಗೆಳೆಯರೇ. ನೋಡಿ ಯಾವ ಥರ ಹೊಗೆ ಇದು ಬಂದಿದೆ. ಇದರ 24 ಗಂಟೆ ಬಿಟ್ಟಾಗ ಎಲ್ಲೋ ಕಲರ್ ಬರ್ತದೆ ಗೆಳೆಯರೇ. ಇದು ಆ ಎಲ್ಲೋ ಕಲರ್ ಇದರಲ್ಲಿ ನಾವು ಏನು ನೀರು ಹಾಕಿರ್ತೀವಲ್ಲ ಗೆಳೆಯರೇ, ಆ ನೀರೆಲ್ಲ ಹಾವಿಯಾಗಿ ಹೋಗುತ್ತದೆ ಗೆಳೆಯರೇ, ಇರೋದಿಲ್ಲ. ಆ ನೀರು ಹಾವಿಯಾಗಿ ಹೋದಾಗ ಓನ್ಲಿ ಎಣ್ಣೆ ಮಾತ್ರ ಎಲ್ಲೋ ಕಲರ್ ಆಗಿ ಇದರಲ್ಲಿ ಉಳಿದಿರ್ತದೆ ಗೆಳೆಯರೆ. ಆ ಎಲ್ಲೋ ಕಲರ್ ಎಣ್ಣೆಯನ್ನು ಒಂದು ಸೀಸೆಗೆ ಗಾಳಿ ತಗಲದಂತೆ ಇಟ್ಟುಕೊಂಡು ನೀವು ವಾದದಾಗ ತಗೊಂಡೋಗ್ತೀರಾ, ಮೆಡಿಸಿನ್ನಾಗ ತಗೊಂಡೋಗ್ತೀರಾ, ನನಗೆ ಗೊತ್ತಿಲ್ಲ ಗೆಳೆಯರೇ. ನನ್ನ ಒಂದು ಸಹೋದರ ಕೇಳಿದ್ದ ಸೈಂದ್ರ ಲವಣದ ಎಣ್ಣೆ ಹೆಂಗೆ ಮಾಡಬೇಕಣ್ಣ ತೋರಿಸು ಅಂತ ಹೇಳಿದ ಒಂದು ಕಾರಣಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಗೆಳೆಯರೇ. ತೋರಿಸ್ಲಿಕ್ಕಾಗಿ ನಾನು ಸ್ವಲ್ಪ ಮಾಡೀನಿ, ಆದರೆ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊತೀನಿ ಗೆಳೆಯರೇ. ಒಂದು ಎಲ್ಲರಿಗೆ ಗೊತ್ತಾಗಲಿ, ಕಲೀಲಿ ಎನ್ನುವ ಉದ್ದೇಶಕ್ಕಾಗಿ ನಾನು ಕನ್ನಡರಲ್ಲಿ ಒಂದು ಸಣ್ಣ ವೀಡಿಯೋವನ್ನು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೆಳೆಯರೇ. ಈ ಥರ ಇದೆ. ಈಗ ನಾನು ಇದೆಲ್ಲ ಆದಮ್ಯಾಗ 24 ಗಂಟೆ ದೂರ ಇಡ್ತೀನಿ ಗೆಳೆಯರೇ. ತೆಗೆದು ಇದು 24 ಗಂಟೆ ಆದ ಮ್ಯಾಗ ಮತ್ತು ಆವಾಗ ಕೂಡ ಸ್ವಲ್ಪ ತೋರಿಸ್ತೀನಿ ಗೆಳೆಯರೇ. ಮತ್ತು ಇರ್ತೀನಿ. ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿದರೆ ಮಾತ್ರ ಇಂಥವು ಇನ್ನೂ ಒಳ್ಳೆಯ ವೀಡಿಯೋಗಳನ್ನು ನಾನು ತರಲಿಕ್ಕೆ ಅನುಕೂಲವಾಗಿ ಮಾಡಿಕೊಡ್ರಿ ಅನ್ನೋದೇ ನನ್ನ ಉದ್ದೇಶ. ಯಾಕಂತಂದರೆ ಇಂಥವೆಲ್ಲ ಕಲಿತು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಹೋದರೆ ಮುಂದಿನ ಪೀಳಿಗೆಗಾಗಿ ಹೇಗೆ ಗೊತ್ತಾಗಬೇಕು ಗೆಳೆಯರೇ. ಗೊತ್ತಾಗಬೇಕು ಅನ್ನುವುದೇ ನಮ್ಮ ವಿದ್ಯೆ ನಮ್ಮಿಂದ ತಗೊಂಡು ಹೋಗಬಾರದು. ಸರ್ವರಲ್ಲಿ ಹಂಚಿಕೊಳ್ಳುವುದೇ ನನ್ನ ಉದ್ದೇಶ. ಹಂಚಿಕೊಂಡರೆ ಎಲ್ಲರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ ಗೆಳೆಯರೇ. ನೋಡಿರಿ. ಹಾಯ್ ಗೆಳೆಯರೇ, ಇರೋಣ ಮತ್ತು ಮುಂದೆ ಭೇಟಿ ಆಗೋಣ ಗೆಳೆಯರೇ. ಇದು ಆ್ಯಕ್ಷನ್ ಆಗುವುದು ಸೈಂದ್ರ ಲವಣ ಹಾಕಿದಾಗ ಮಾತ್ರ ಗೆಳೆಯರೇ. ಇದು ಆ್ಯಕ್ಷನ್ ಆಗುವುದು. ಮತ್ತು ಕಾಸ್ಟಿಕ್ ಸೋಡಾ ಹಾಕಿದಾಗ ಆಗೋದಿಲ್ಲ. ಸೈಂದ್ರ ಲವಣ ಮತ್ತು ಮೊದಲು ಕಾಸ್ಟಿಕ್ ಸೋಡಾ ಮೊದಲು 100 ಗ್ರಾಮ್ ನೀರು ಹಾಕಿ ಅದರಲ್ಲಿ ಏನಪ್ಪ ಅಂತಂದರೆ ಕಾಸ್ಟಿಕ್ ಸೋಡಾ ಹಾಕ್ಬೇಕು ಗೆಳೆಯರೇ. ಅದು ಆದ ನಂತರ ಕಾಸ್ಟಿಕ್ ಸೋಡಾ ಆದಾಗ ಅರ್ಧ ತಾಸು ಬಿಡಬೇಕು ಗೆಳೆಯರೇ. ಅರ್ಧ ತಾಸು ಈ ಥರ ಅಲ್ಲಾಡಿಸಿ ಬಿಟ್ಟು ಆವಾಗ ಸೈಂದ್ರ ಲವಣವನ್ನು ಹಾಕಬೇಕು ಗೆಳೆಯರೇ. ಈ ಸೈಂದ್ರ ಲವಣ ಹಾಕಿದಾಗ ಆ್ಯಕ್ಷನ್ ಆಗುವುದು ಗೆಳೆಯರೇ. ಎಲ್ಲ ಒಂದೇ ಟೈಮ್ ಹಾಕ್ತಾರೆ ಗೆಳೆಯರೇ. ಎಲ್ಲವೂ ಒಂದೇ ಟೈಮ್ ಹಾಕಿ ಮತ್ತು ಪಶ್ಚಾತ್ತಾಪ ಪಡೋದು ಬೇಡ. ಆ ಥರ ಮಾಡಬೇಡ್ರಿ. ಯಾವ ವಿಡಿಯೋಲ್ಲಿ ನೋಡಿದ್ರೂ ಯಾರು ಹೇಳಿದ್ರೂ ಮಾಡಬೇಡ್ರಿ ಆ ಥರ. ನೀವು ಸ್ವಲ್ಪವಾಗಿ ಹಾಕಿದರೆ ಮಾತ್ರ ನಿಮಗೆ ಮುಂದೆ ಅಪಾಯ ಇರೋದಿಲ್ಲ ಗೆಳೆಯರೇ. ಸ್ವಲ್ಪ ಹಾಕಿ ನೀವು ಮಾಡಿ ಅನುಭವಿಸಿರಿ ಗೆಳೆಯರೇ. ಮತ್ತು ಇರ್ತೀನಿ. ನೋಡಿ ಗೆಳೆಯರೇ, ಯಾವ ಥರ ಬರ್ತಾ ಇದೆ ಹೊಗೆ. ಇದು
ಬರೋ ಗ್ಲಾಸ್ ಸಣ್ಣದಾಯ್ತದ ಗೆಳೆಯರೆ. ನೀವು ಯಾವಾಗಲೂ ಸಣ್ಣದು ತೊಗೋಬೇಡ್ರಿ. 1 ಲೀಟರಿಂದ ತೊಗೊಂಡು ಮಾಡಿದ್ರೇ ಮಾತ್ರ ನಿಮಗೆ ಒಳ್ಳೆಯದು. ಥರ ಬರ್ತಾ ಇದೆ ಹೊಗೆ. ಇದು ಬರೋ ಗ್ಲಾಸ್ ಸಣ್ಣದಾಯ್ತದ ಗೆಳೆಯರೆ. ನೀವು ಯಾವಾಗಲೂ ಸಣ್ಣದು ತೊಗೋಬೇಡ್ರಿ. 1 ಲೀಟರಿಂದ ತೊಗೊಂಡು ಮಾಡಿದ್ರೇ ಮಾತ್ರ ನಿಮಗೆ ಒಳ್ಳೆಯದು ಗೆಳೆಯರೆ. ಕೊನೆಯದಾಗಿ ಸ್ವಲ್ಪ ಇದೆ ಗೆಳೆಯರೆ, ಹಾಕ್ತಾಯಿದ್ದೀನಿ ನೋಡಿ. ಕಲಾಸ ಆಗಿತ್ತು, ಮುಗಿಯಿತು. ನೀವು ಯಾವಾಗನ್ನ ಮಾಡಿದರೆ ಸಣ್ಣದಾಗಿ ತೊಗೋಬೇಡಿ, 1 ಲೀಟ್ರದ್ದು ತೊಗೊಂಡ್ರೆ ಭಯ ಇಲ್ಲಾರ್ದಂಗೆ ಮಾಡ್ಬೋದು ಗೆಳೆಯರೆ. ಬೇರೆ ಒಂದು ಸೀಸ ಇದ್ದರೆ ಮಾತ್ರ ಒಡೆದು ಹೋಗಬಹುದು. ಇದು ಅಷ್ಟೊಂದು ಹೀಟ್ ಆಗಿದೆ ಗೆಳೆಯರೆ. ನೋಡಿ, ಇದು ಬೋರೋ ಗ್ಲಾಸ್ ಇದೆ ಅಂತಂದು ಇದು ಇದೆ ಗೆಳೆಯರೆ. ಇದು ಬಹಳ ಹೀಟ್ ಆಗುತ್ತೆ ಗೆಳೆಯರೆ, ಭಾಳ ಅಂದರೆ ಭಾಳ ಹೀಟ್ ಆಗುತ್ತೆ. ಅದಕ್ಕಾಗಿ ಗಾಜಿನ ಸೀಸೆಯಲ್ಲಿ ಮಾಡುವುದಕ್ಕಿಂತ ಬೋರೋ ಗ್ಲಾಸ್ನಲ್ಲಿ ಮಾಡುವುದೇ ಲೇಸ್ ಎನ್ನುವುದೇ ನನ್ನ ಉದ್ದೇಶ ಗೆಳೆಯರೆ. ತುಂಬ ಹೀಟ್ ಆಗಿದೆ ಗೆಳೆಯರೆ ಇದು ಗೆಳೆಯರೆ. ನೋಡಿ, ಆವಾಗಲೇ ಒಂದು 10 ನಿಮಿಷದೊಳಗೇ ಎಣ್ಣೆ ಆಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಮಾಡಿತು. ಹಾಕಿ ಒಂದು 10 ನಿಮಿಷ ಆಯಿತು ಗೆಳೆಯರೆ. ನೋಡಿ, ನಾವು 100 ಗ್ರಾಮ್ ನೋಡಿ ಗೆಳೆಯರೆ, 100 ಗ್ರಾಮ್ ನೀರು ಹಾಕಿದ್ದೀವಿ. ಮತ್ತು 100 ಗ್ರಾಮ್ ಸೇಂದ್ರ ಲವಣ, 100 ಗ್ರಾಮ್ ಕಾಸ್ಟಿಕ್ ಸೋಡಾ ಹಾಕಿದ್ದೀವಿ. ಅಂತ 100 ಗ್ರಾಮ್ 300 ಗ್ರಾಮ್ ಆಗಬೇಕು ಗೆಳೆಯರೆ ಟೋಟಲಿ ಒಟ್ಟಾಗಿ. ಯಾಕಂದರೆ 100 ಗ್ರಾಮ್ ನೀರು, 100 ಗ್ರಾಮ್ ಸೇಂದ್ರ ಲವಣ, 100 ಗ್ರಾಮ್ ಕಾಸ್ಟಿಕ್ ಸೋಡಾ, 300 ಗ್ರಾಮ್. ಈಗ 100 ಗ್ರಾಮ್ ಇಲ್ಲಿಗೆ ಇನ್ನೂ ಸ್ವಲ್ಪ ಇದೆ ಗೆಳೆಯರೆ. ಈಗ 200 ಗ್ರಾಮ್ಗೆ ತಲುಪಿದೆ. ಇಷ್ಟು ನೀರಿದ್ದು, ಇಲ್ಲಿ ತನಕ ನೀರಿದ್ದಿದ್ದು ಹಾವಿಯಾಗಿ ಹೋಗಿದೆ ಗೆಳೆಯರೆ. ಯಾಕಂದರೆ ಹೀಟ್ ಅಷ್ಟೊಂದು ಆಗೈತೆ. ಈಗ 200 ಗ್ರಾಮ್ಗೆ ಬಂತು. ನಮಗೆ ಇದರಲ್ಲಿ ಎಣ್ಣೆ ಬರುವುದು 100 ಗ್ರಾಮ್ ಮಾತ್ರ ಗೆಳೆಯರೆ. 100 ಗ್ರಾಮ್ ನೀರು ಹೋಗುತ್ತದ. 100 ಗ್ರಾಮ್ ನಾವೇನು ಹಾಕಿರ್ತೀವಲ್ಲ ಮಸಾಲೆ ಮೆಟಲ್ಸ್, ಅವನು ಇವಾಗ ಹೋಗ್ತವೆ ಗೆಳೆಯರೆ. ಇದರಲ್ಲಿ ಉಳಿದೋದು ನಮಗೆ 100 ಗ್ರಾಮ್ ಎಣ್ಣೆ ಮಾತ್ರ ನಮ್ಮ ಕೈಗೆ ಸಿಗೋದು ಗೆಳೆಯರೆ. ನೋಡಿ, ಯೆಲ್ಲೋ ಕಲರ್ ಆವಾಗಲೇ ಆಗಲಿಕ್ಕೆ ಪ್ರಾರಂಭ ಆಯಿತು ಗೆಳೆಯರೆ. ಕಾರಣ ಇಷ್ಟು ಬೇಗ ಯಾಕಾಯ್ತಪ್ಪ ಅಂತಂದರೆ ಈಗ ಬಿಸಿಲಿದೆ ಅಲ್ಲ ಗೆಳೆಯರೆ, ಆ ಒಂದು ಕಾರಣಕ್ಕಾಗಿ ಆಗ್ತಾ ಇದೆ ಇದು. ನೋಡಿ, ಇನ್ನೂ ಸುಡ್ತಾನೇ ಇದೆ ಬೋರೋ ಗ್ಲಾಸ್. ಇನ್ನೊಂದು ಅರ್ಧ ತಾಸಿನಾಗ ಚೆನ್ನಾಗಿ ಕೂಡ ಆಗ್ಬೋದು ಗೆಳೆಯರೆ. ನೋಡಿ, ಮುಂದೆ ನೀವು ಇದನ್ನು ಯಾವ ಥರ ಉಪಯೋಗ ಮಾಡ್ತೀರಾ, ಏನು ವಾದದಾಗ ತಗೊಂಡು ಹೋಗ್ತೀರಾ, ಏನು ಮೆಡಿಸಿನ್ನಾಗಿ ತಗೊಂಡು ಹೋಗ್ತೀರಾ, ನಿಮ್ಮ ಇಚ್ಛೆ ಗೆಳೆಯರೆ. ನಾನು ಮಾಡಿ ತೋರಿಸೋದೇ ನನ್ನ ಇಚ್ಛೆ ಇತ್ತು. ಎಲ್ಲ ಪೂರ್ತಿ ಆಯಿಲಾದಾಗ ಮತ್ತೆ ತೋರಿಸ್ತೀನಿ ಗೆಳೆಯರೆ. मेरे भाई देखिए जी दोस्तों, ಅಣ್ಣಂದಿರೇ, ನೋಡಿ ಸಹೋದರಿಯರೇ, ನಾನು ನಿಮಗೆ ಸೇಂದ್ರ ಲವಣದ ಎಣ್ಣೆಯನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನಾನು ಮಾಡೀನಿ ಪ್ರಾಕ್ಟಿಕಲ್. ನೋಡಿ ಗೆಳೆಯರೇ, ಇಷ್ಟಾಗಿದೆ ನಮಗೆ. ಇಷ್ಟು ಮಾತ್ರ 100 ಗ್ರಾಮ್ ಮಾತ್ರ ಎಣ್ಣೆ ಪ್ಯೂರ್ ಆಗಿ ಉಳಿದಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಎಣ್ಣೆ ಇದು. ನೋಡಿ ಗೆಳೆಯರೇ, ಈ ಎಣ್ಣೆ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಗೆಳೆಯರೇ, ಇಷ್ಟ ಆಗಿದೆ ಎಣ್ಣೆ. ನಂಬರ್ 1 ಆಗಿದೆ ಗೆಳೆಯರೇ ಸೇಂದ್ರ ಲವಣದ ಎಣ್ಣೆ ಅಂತಂದರೆ ಇದು. 100 ಗ್ರಾಮ್ ಎಣ್ಣೆ ಬಂದಿದೆ ಗೆಳೆಯರೇ. ನೀವು ಚೆನ್ನಾಗಿ ಲೈಕ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೇ. ನಾನು ಲೈಕ್ ಕೊಟ್ಟರೆ ನಾನು ಒಳ್ಳೆ ವೀಡಿಯೋಗಳನ್ನು ನಾನು ತರಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ನನಗೆ ಕೂಡ ಒಂದು ಆಸೆ ಆಗುತ್ತೆ ಒಳ್ಳೆ ವೀಡಿಯೋಗಳು ತರಬೇಕಂತಂದು. ಯಾಕಂತಂದರೆ ಈ ಕಲಾವನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಹೋದರೆ ಪ್ರಯೋಜನ ಇಲ್ಲ, ಎಲ್ಲರಿಗೆ ತಿಳಿಸ್ಬೇಕನ್ನುವುದೇ ನನ್ನ ಉದ್ದೇಶ ಗೆಳೆಯರೇ. ನೋಡಿ,
ಎಣ್ಣೆ ಎಷ್ಟು ಚೆಂದಾಗಿ ಬಂದಿದೆ ನೋಡಿ ಗೆಳೆಯರೆ. ಇದು ಸೈಂದ್ರ ಲವಣದ ಎಣ್ಣೆ. ಈ ಎಣ್ಣೆಯನ್ನು ನೀವು ಆ ಮೆಡಿಸಿನ್ನಾಗ ತಗೊಂಡೋಗ್ತೀರಾ ಅಥವಾ ವಾದದಾಗ ತಗೊಂಡೋಗ್ತೀರಾ, ನಿಮಗೆ ಗೊತ್ತಿದ್ದ ವಿಷಯ, ಅದು ಸಹ ನಿಮ್ಮಿಚ್ಛ. ಆದರೆ ಇದು ವಾದದಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಗೆಳೆಯರೆ. ಇದು ನೋಡಿರಿ, ನಾನಾದರೆ ಮೆಡಿಸಿನ್ನಾಗ ಉಪಯೋಗ ಮಾಡ್ತೀನಿ, ವಾದದ ನನಗೆ ಅನುಭವ ಇಲ್ಲ. ವಾದದ ಮನುಷ್ಯ ನಾನು ಅಲ್ಲ ಗೆಳೆಯರೆ. ಆದರೆ ನನಗೆ ಗೊತ್ತು ಇಂಥವೆಲ್ಲ ಈ ಎಣ್ಣೆಗಳು ತಯಾರು ಮಾಡುವುದು. ಇದು ಸೈಂದ್ರ ಲವಣದ ಎಣ್ಣೆ ಗೆಳೆಯರೆ. ನೋಡಿ ಚೆನ್ನಾಗಿ ಆಗಿದೆ, ನಂಬರ್ 1 ಆಗಿದೆ. ಎಷ್ಟು ಚೆಂದಾಗಿ ಆಗಿದೆ ನೋಡಿ ಗೆಳೆಯರೆ. ಇರ್ತೀನಿ, ಮತ್ತು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿರಿ ಗೆಳೆಯರೆ.